ಪೂಜ್ಯ ಪೀಠಾಧಿಪತಿಗಳಾದಂಥ ಶರಣಬಸವಪ್ಪ ಅಪ್ಪಾಜಿಯವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ನಮ್ಮೆಲ್ಲರಿಗೂ ಕೂಡ ಇಡೀ ಸಮಸ್ತ ಭಕ್ತ ಕುಲಕೋಟಿಗೆ ಇವತ್ತು ದುಃಖದ ಛಾಯೆಯನ್ನು ಅಳವಡಿಸ್ಕೊಂಡಿರುವಂಥದ್ದು. ಪರಂ ಪೂಜ್ಯ ಅಪ್ಪಾಜಿಯವರು ಶಿಕ್ಷಣ ದಾಸೋಹವನ್ನು ಮಾಡಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ, ಇಡೀ ನಮ್ಮ ನಾಡಿನಲ್ಲಿನೇ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡಿರುವಂಥದ್ದು ಪರಂ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು. ಅದರ ಜೊತೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಣ್ಣ ಬಸವಣ್ಣವರ ಮೂರ್ತಿಯನ್ನು ಇವತ್ತು ಸ್ಥಾಪನೆಯನ್ನು ಮಾಡಿರುವಂಥದ್ದು ಪರಂ ಪೂಜ್ಯ ಅಪ್ಪಾಜಿಯವರು. ಹೀಗಾಗಿ ಅಪ್ಪಾಜಿಯವರ ಏನು ಅವರು ಮಾಡಿರುವಂಥ ದಾಸೋಹ ಕೇವಲ ಅನ್ನದಾಸೋಹದ ಜೊತೆಯಲ್ಲಿ ಇವತ್ತು ಶಿಕ್ಷಣ ದಾಸೋಹವನ್ನು ನೀಡಿರುವಂಥದ್ದು, ಅನೇಕ ಲಕ್ಷಾಂತರ ಜನರ ಬಾಳಿಗೆ ಬೆಳಕನ್ನು ಕೊಟ್ಟಿರುವಂಥದ್ದು ಪರಂ ಪೂಜ್ಯ ಅಪ್ಪಾಜಿಯವರು. ಅವರ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಅನ್ನೋದನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖ ಆಗಿದೆ. ಪರಂ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಸಮಸ್ತ ಭಕ್ತರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ದಾಸೋಹಿ ಶರಣ ಬಸವೇಶ್ವರಪ್ಪ ಅವರ ಲಿಂಗೈಕ್ಯ ಆಗಿರುವ ಸುದ್ದಿ ಕೇಳಿ ಭಾಳಷ್ಟು ನೋವಾಗಿದೆ. ಈ ಸಂದರ್ಭದಲ್ಲಿ ಭಾಳಷ್ಟು ಭಕ್ತಾದಿಗಳು ನಾವು ನೋಡ್ಬೋದು, ಭಾಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಈಗ ಬರ್ತಾ ಇದ್ದಾರೆ. ನಾನು ಜಿಲ್ಲಾ ಆಡಳಿತದವರಿಗೆ ವಿನಂತಿ ಮಾಡ್ತೀನಿ, ನಾಳೆ ಲಕ್ಷಾಂತರ ಭಕ್ತರು ಬರೋದರಿಂದ ವ್ಯವಸ್ಥೆಯನ್ನು ಭಾಳಷ್ಟು ಜನ ಬರ್ತಾ ಇರ್ತಾರೆ. ಹೀಗಾಗಿ ಆಕಸ್ಮಿಕ ನಿಧನ ಮಾಡಿರೋದು ಭಾಳಷ್ಟು ಒಂದು ದುಃಖದ ಸಂಗತಿಯಾಗಿದೆ. ಶರಣಬಸವೇಶ್ವರಪ್ಪವರ ಆಶೀರ್ವಾದ ಜನರ ಮೇಲೆ ಸದಾ ಇರುತ್ತೆ ಅಂತಕ್ಕಂಥ